ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಂಜಿತಾ ರಘುವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಾನಿವತ್ತು ಇಡ್ಲಿ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಹೋಟೆಲ್ ಸ್ಟೈಲ್ ಇಡ್ಲಿ ಮಾಡೋ ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿ ನಾನು 1 ಕಪ್ ಆಗೋಷ್ಟು ಅಂದರೆ 150 ಗ್ರಾಮ್ ಆಗುವಷ್ಟು ಸೊಸೈಟಿ ಅಕ್ಕಿ, ಹಾಗೆ 1 ಕಪ್ಪು ಮಲ್ಲಿಗೆ ಇಡ್ಲಿ ಅಕ್ಕಿ, ಒಂದು ಅರ್ಧ ಕಪ್ಪು ಉದ್ದಿನಬೇಳೆ, ಅರ್ಧ ಕಪ್ಪು ಪೇಪರ್ ಅವಲಕ್ಕಿ, 2ರಿಂದ 3 ಟೇಬಲ್ ಸ್ಪೂನ್ ಮೆಂತ್ಯ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಯಾಗಲಾಗಿರೋ ಪಾತ್ರೆಗೆ ನಾನಿಲ್ಲಿ ಅಕ್ಕಿ 1 ಕಪ್ ಆಗುವಷ್ಟು, ಹಾಗೆ ಮಲ್ಲಿಗೆ ಇಡ್ಲಿ ಅಕ್ಕಿ 1 ಕಪ್ಪು, ಸೊಸೈಟಿ ಅಕ್ಕಿ ನಾನು ಯೂಸ್ ಮಾಡ್ತಿರೋದಿಲ್ಲಿ, ಹಾಗೆ ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆ, ಹಾಗೆ 2ರಿಂದ 3 ಸ್ಪೂನ್ ಮೆಂತ್ಯ ಹಾಕ್ಕೊಂಡು 2ರಿಂದ 3 ಸಲ ವಾಶ್ ಮಾಡಿ ಅಕ್ಕಿ ಉದ್ದಿನಬೇಳೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು. ಇದನ್ನು ನಾನು ಬೆಳಿಗ್ಗೆ ಈಗ 10 ಗಂಟೆಗೆ ನೆನೆ ಹಾಕ್ತಾ ಇದ್ದೀನಿ, ಅಂದರೆ ಸಂಜೆ 6 ಗಂಟೆಗೆ ರುಬ್ಕೊಳ್ತೀನಿ. ಬೆಳಿಗ್ಗೆ 10ರಿಂದ 6 ಗಂಟೆ ಅಂದರೆ ಒಂದು 7ರಿಂದ 8 ಅವರು ಇದು ನೆನೆದ್ರೆ ಸಾಕು. ನೋಡ್ತಾ ಇದ್ದೀರಲ್ವ, 2ರಿಂದ 3 ಸಲ ವಾಶ್ ಮಾಡಿ ಈ ಥರ ನಾನು ಬಿಟ್ಬಿಡ್ತೀನಿ. ಬೆಳಿಗ್ಗೆ ಒಂದು 10 ಗಂಟೆಯಿಂದ 6 ಗಂಟೆವರೆಗೂ ಅದು ನೆನೆದ್ರೆ ಸಾಕು. ಹಾಗೆ ಅವಲಕ್ಕಿ ತೋರಿಸಿದ್ನಲ್ಲ, ಅದನ್ನು ಸಪ್ರೇಟ್ ಬೇರೆ ಬೌಲಿಗೆ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಅದಕ್ಕೂ ನೀರು ಹಾಕಿ ಅದನ್ನು ಕೂಡ ನೆನೆಯೋಕೆ ಇಟ್ಬಿಡೋಣ. 2 ಸಮ ಪ್ರಮಾಣದಲ್ಲಿ ಹಾಕಬೇಕು. ಈಗ 6 ಗಂಟೆ ಆಗಿದೆ. ನಾನು ಈಗ ಇದನ್ನು ಹೇಗೆ ರುಬ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ ನೋಡಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾವು ಏನು ಅಕ್ಕಿ ಉದ್ದಿನಬೇಳೆ ಎಲ್ಲ ನೆನೆ ಹಾಕಿದ್ವಿ ಅದನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು. ನುಣ್ಣಗೆ ಅಂತಂದರೆ ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರ್ತರಿಯಾಗಿ ರವೆ ಥರ ಸಿಕ್ಕಿದ್ರೆ ಸಾಕು. ನೋಡ್ತಾ ಇದ್ದೀರಲ್ಲ, ಸ್ವಲ್ಪನೇ ನೀರು ಹಾಕ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು. ನೋಡಿ ಇವಾಗ ಗ್ರೈಂಡ್ ಆಗಿದೆ, ತರ್ತರಿಯಾಗಿ ಆಗಿದೆ. ಇದನ್ನು ಒಂದು ಬಾಯಿ ಅಗಲ ಪಾತ್ರೆಗೆ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ, ಏಕೆಂದರೆ ಇಡ್ಲಿ ಹಿಟ್ಟು ಉಕ್ಕು ಬಂದರೆ ಕೆಳಗಡೆ ಎಲ್ಲ ಚೆಲ್ಲುತ್ತೆ. ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ವ, ನಾನು ಆಲ್ರೆಡಿ ಒಂದು ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಇನ್ನೂ ಒಂದು ಸಲ ಗ್ರೈಂಡ್ ಮಾಡಿ ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಉಳಿದಿರೋ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ನೆನೆ ಹಾಕಿದಂಥ ಅವಲಕ್ಕಿನೂ ಕೂಡ ನೀರು ಸಪ್ರೇಟ್ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇದಕ್ಕೆ 2 ಚಿಟಿಕೆ ಆಗೋಷ್ಟು ಸೋಡಾನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಸಿಗೆ ಟೈಮಲ್ಲಿ ಸೋಡಾ ಅವಶ್ಯಕತೆ ಇಲ್ಲ, ಹಾಗೆ ಉಪ್ಪು ಬರುತ್ತೆ. ಈಗ ಚಳಿ ಆಗಿರೋದ್ರಿಂದ ನಾನು ಇದನ್ನು ಓವರ್ನೈಟ್ ನೆನೆ ಹಾಕಿಬಿಟ್ಟಿದ್ದೀನಿ. ಈ ಥರ ಕಲ್ಲಿಡೋದ್ರಿಂದ ಬೇಗ ಉಪ್ಪು ಬರುತ್ತೆ. ಈಗ ಓಪನ್ ಮಾಡ್ತಿದ್ದೀನಿ ನೋಡಿ. ಬೆಳಿಗ್ಗೆ ಓಪನ್ ಮಾಡಿದ್ರೆ ಈ ಥರ ಚೆನ್ನಾಗಿ ಹುಳಿ ಬಂದಿರುತ್ತೆ. ಇದು ಅಂದರೆ ಉಕ್ಕು ಬಂದಿರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಜಾಸ್ತಿ ನೀರು ಹಾಕ್ಕೊಂಡಿರಲಿಲ್ಲ ಆವಾಗಲೇ. ಎಷ್ಟು ಚೆನ್ನಾಗಿ ಇಡ್ಲಿ ಹಿಟ್ಟು ರೆಡಿಯಾಗಿದೆ ಅಂತ ನೋಡ್ತಿದ್ದೀರಲ್ವ. ಈಗ ಇದನ್ನು ಒಂದು 2-3 ಸಲ ಈ ಥರ ನೀಟಾಗಿ ಕೈ ಆಡಿಸ್ಕೊಂಡು ಇದಕ್ಕೆ ನಾನು ನಿನ್ನೆ ಮಿಕ್ಸಿ ಮಾಡಿ ಹಾಕಿದಾಗ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡಿರಲಿಲ್ಲ. ಸೊ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನೀರನ್ನ ಜಾಸ್ತಿ ಹಾಕಿಲ್ದಿರೋ ಕಾರಣ ಇನ್ನೊಂದು ಸ್ವಲ್ಪ ನೀರು ಹೆಚ್ಚಿಸ್ಕೊಳ್ತಾ ಇದ್ದೀನಿ. ಈಗ ನಾನು ನೋಡ್ತಾ ಇದ್ದೀರಲ್ಲ, ಇದೇ ಥರ ತುಂಬ ಚೆನ್ನಾಗಿ ಬೇಗ ಉಪ್ಪು ಬರುತ್ತೆ. ಚಳಿಗಾಲ ಆದರೆ ಬೇಗ ಉಪ್ಪು ಬರಲ್ಲ ಅಂಥೇಳಿ ನಾನು ಸ್ವಲ್ಪ ಸೋಡಾ ಹಾಕಿ ಪ್ಲೇಟ್ನ ಮುಚ್ಚಿ ಅದರ ಮೇಲೆ ಒಂದು ಭಾರವಾಗಿರುವಂಥ ಕಲ್ಲಿಟ್ಟಿದ್ದೆ. ಓಕೆನಾ. ನೀವು ಕಲ್ಲಿಲ್ಲ ಅಂತ ಅಂದರೆ ಒಂದು ಪಾತ್ರೆಗೆ ನೀರು ತುಂಬಿ ನೀರನ್ನು ಕೂಡ ಅದರ ಮೇಲೆ ಇಡ್ಬೋದು, ಅದು ಕೂಡ ಬೇಗ ಉಪ್ಪು ಬರುತ್ತೆ. ಈಗ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಇಡ್ಲಿ ಪಾತ್ರೆ ತೊಗೊಂಡು ನೋಡಿ ಈ ಥರದ್ದು, ಇದರಲ್ಲೂ ಕೂಡ ಮಾಡ್ಬೋದು, ಇಲ್ಲ ಅಂತಂದರೆ ಕುಕ್ಕರಲ್ಲೂ ಕೂಡ ಮಾಡ್ಕೊಳ್ತಾರೆ ಒಬ್ಬೊಬ್ಬರು. ಎರಡೂ ಕೂಡ 10 ನಿಮಿಷ ಟೈಮ್ ಹಿಡಿಯುತ್ತೆ, ಜಾಸ್ತಿ ಏನಿಲ್ಲ, 10 ನಿಮಿಷದಲ್ಲಿ ಆಗೋಗುತ್ತೆ. ಈಗ ನಾನು ಇಡ್ಲಿ ಪ್ಲೇಟ್ಗೆ ಈ ಥರ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಇಡ್ಲಿ ನೀಟಾಗಿ ಬರುತ್ತೆ, ಜೊತೆಗೆ ನೀಟಾಗಿ ಎಡ್ಕೋಬೋದು, ಹಾಗೆ ಬೇಗನೂ ಕೂಡ ಬೇಯುತ್ತೆ. ಈ ಥರ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು ಬ್ರಷಲ್ಲಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಎಣ್ಣೆ ಇದು ಮಾಡಿಕೊಂಡು ಇದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ಥರ ಒಂದೊಂದು ಸೌಟ್ ಅಂದರೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕಿದ್ರೆ ಅದು ಇಡ್ಲಿ ಬೇಯ್ತಾ ಉಕ್ಕು ಬಂದು ಅದೇನಾಗುತ್ತೆ, ಒಂದೊಂದು ಇಡ್ಲಿ ಅಕ್ಕಪಕ್ಕ ಕಚ್ಕೊಂಡಾಗ ಇಡ್ಲಿ ಚೆನ್ನಾಗಿ ಬರಲ್ಲ. ಹಾಗಾಗಿ ನೀವು ನೋಡ್ತಾ ಇರ್ಬೋದು, ನಾನಿವಾಗ ಒಂದು ಸ್ಟವ್ ಮೇಲೆ ಒಂದು ಇಡ್ಲಿ ಪಾತ್ರೆ ಇಟ್ಟು ಅದಕ್ಕೆ ಒಂದು 2 ಕಪ್ ಆಗೋಷ್ಟು 2ರಿಂದ 3 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಬಿಸಿ ಆದ ನಂತರ ಆವಾಗಲೇ ಇಡ್ಲಿ ಪ್ಲೇಟ್ಗೆ ಏನು ಇಡ್ಲಿ ಹಿಟ್ಟನ್ನು ಅಂದರೆ ಸಂಪಣ ಏನು ಹಾಕ್ಕೊಂಡಿದೆ ಅದನ್ನು ಒಂದೊಂದಾಗಿ ಇಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಇಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು
ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಮಧ್ಯ ಒಂದು ಸಲ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಒಂದು 5 to 10 ಮಿನಿಟ್ಸ್ ಹತ್ತತ್ರ ಆಗಿದೆ. ನೋಡ್ತಾ ಇರ್ಬೋದು ಸೈಡಲ್ಲಿ ಹೊಗೆ ಬರ್ತಾ ಇದೆ. ಹೊಗೆ ಬಂತು ಅಂತಂದರೆ ಆಲ್ಮೋಸ್ಟ್ ಇಡ್ಲಿ ರೆಡಿ ಆಯಿತು ಅಂತ ಅರ್ಥ. ನೋಡ್ತಾ ಇದ್ದೀರಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ರೆಡಿ ಆಗಿದೆ. ನೀಟಾಗಿ ಅಂದರೆ ತುಂಬ ಉಪ್ಪು ಬಂದಿಲ್ಲ. ನಾನು ಎಷ್ಟು ಹಾಕಿದೆ ಇಡ್ಲಿ ಹಿಟ್ಟು ಅಷ್ಟಕ್ಕೆ ರೆಡಿಯಾಗಿದೆ. ಈಗ ಸಪ್ರೇಟಾಗಿ ಪ್ಲೇಟ್ನ ಹೊರಗಡೆ ತೊಗೊಂಡು ಇದಕ್ಕೆ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ನಾನು ಸ್ಪೂನ್ ಮುಖಾಂತರ ಹಿಡಿತಾ ಇದ್ದೀನಿ. ಅದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬೇಗ ಬೇಕು ಅಂತಂದರೆ ನೀವು ಇಡ್ಲಿ ಮೇಲೆ ನೀರು ಚಿಮ್ಕಿಸ್ಕೊಂಡ್ರೆ ಬೇಗ ಬರುತ್ತೆ. ಇನ್ಸ್ಟೆಂಟ್ ಬೇಕು ಅಂತಂದರೆ ಇಡ್ಲಿ ಮೇಲೆ ನೀರು ಚಿಮ್ಕಿಸ್ಕೊಳ್ಳಿ. ಇಲ್ಲಾಂದರೆ ಒಂದು 2 ನಿಮಿಷ ಬಿಟ್ಟರೆ ಆರಾಮಾಗಿ ಎಡಿಬೋದು. ನೋಡಿ ನಾನು ಒಂದು 2ರಿಂದ 3 ನಿಮಿಷ ಬಿಟ್ಟು ಎಡಿತಾ ಇದ್ದೀನಿ. ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ. ಒಂದು ಚೂರು ಕಚ್ಕೊಳ್ತಾ ಇಲ್ಲ, ಹಾಗೆ ಅಂಟ್ಕೊಳ್ತಾ ಇಲ್ಲ, ನೀಟಾಗಿ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ಲ? ಈಗ ಮಾಡಿಕೊಂಡು ನಾನು ಇಡ್ಲಿನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.